ಫ್ರೆಂಡ್ಸ್, ನಾನಿಮ್ಮ ಟೆಕ್ ಬ್ರದ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 46ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಹೊಸಬ್ರನ್ನ ನಮ್ಮ ಒಂದು ಟೆಕ್ ಬ್ರದ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರದ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಇವತ್ತೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ದಯವಿಟ್ಟು ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಬನ್ನಿ ಇವತ್ತಿನ ಮೊದಲೇ ನ್ಯೂಸ್ ನೋಡೋಣ. ಇವತ್ತಿನ ಮೊದಲೇ ನ್ಯೂಸ್ ಬಂದ್ಬಿಟ್ಟು ವಿವೋ X100s ಇದ್ರ ಬಗ್ಗೆ Antutu ಬೆಂಚ್ ಮಾರ್ಕ್ ಲೀಕ್ ಆಗಿರುವಂಥದ್ದು. ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತೀನಿ. 23 lakh ಪ್ಲಸ್ 23 ಲಕ್ಷ ಪ್ಲಸ್ ಇರುವಂಥದ್ದು. ಚೆನ್ನಾಗಿದೆ, ಪವರ್ಫುಲ್ ಪ್ರಾಸೆಸರ್ ಅಂತಾನೆ ಹೇಳಬೇಕಿದು. ತುಂಬ ಜನ ಹೇಳ್ತಿದ್ದಾರೆ, ರೂಮರ್ಸ್ ಬರ್ತಿರುವಂಥದ್ದು. ಇದಕ್ಕೆ MediaTek Dimensity 9300 ಅಥವಾ ಪ್ಲಸ್ ಪ್ರಾಸೆಸರ್ ಬರ್ಬೋದು ಅಂತ. ಮತ್ತಿನ್ನೊಂದು ವಿವೋ X100 Ultra ಇದು ಬರ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ MediaTek Dimensity 9400 ಅಥವಾ 9300 ಪ್ಲಸ್ ಬರ್ಬೋದು ಅಂತ ಪ್ರಾಸೆಸರ್. ತುಂಬ ರೂಮರ್ಸ್ ಬರ್ತಿರುವಂಥದ್ದು ಇದ್ರ ಬಗ್ಗೆ. ಆಮೇಲೆ ಇದು ಗ್ಲೋಬಲ್ ಆಗಿ ಲಾಂಚ್ ಆಗುತ್ತಂತೆ, ಯಾವಾಗಂತ ಹೇಳಿಲ್ಲ ಅಫಿಷಿಯಲ್ ಆಗಿ ವಿವೋದವರು. ಆದರೆ ನನಗೆ ಕೇಳಿದ್ರೆ ಇದು ಭಾರತಕ್ಕೆ ಬರಲ್ಲ ಅಂತ ನನ್ನ ಅನಿಸಿಕೆ. ಎಂತಕ್ಕಂದರೆ ಪ್ರೋ ಪ್ಲಸ್ ಮಾಡಲ್ ಕೂಡ ಅಷ್ಟೇ, ವಿವೋ ಇದು X100 ಪ್ರೋ ಪ್ಲಸ್ ಮಾಡಲ್ ಇದು ಕೂಡ ನಮ್ಮ ಭಾರತಕ್ಕೆ ತಂದಿಲ್ಲ. ಇದು ಕೂಡ ಈ ಎರಡು ಮೊಬೈಲ್ ಕೂಡ ತರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿ ಕಸ್ಟಮರ್ ಆಫೀಸರ್ಸರು ಸುಮಾರು 36 ಐಫೋನ್ಸ್ನ ಸೀಸ್ ಮಾಡಿರುವಂಥದ್ದು. ಎಷ್ಟು ವರ್ತ್ ಗೊತ್ತಾ? 32,61,000 ಬೆಲೆ ಬಾಳುವ ಒಂದು 36 ಐಫೋನು. ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ. ಅಷ್ಟು ಐಫೋನ್ ಯಾರು ತಂದಿದ್ದು ಅಂತ ನೀವು ಕೇಳ್ಬೋದು. ಯಾರಂದರೆ 2 ಇಂಡಿಯನ್ ನ್ಯಾಷನಲ್ಸ್ ಅವರು ಈ ಥರ ಮಾಡಿದ್ರೆ. ನಿಮಗೆಲ್ಲ ಗೊತ್ತಿರಬೇಕು, ಎಣ್ಣೆ ಬಾಟಲ್ ಇತ್ತಲ್ಲ, ಎಣ್ಣೆ ಬಾಟಲ್ ಬಾಕ್ಸ್ನಲ್ಲಿ ಅದೆಲ್ಲ ಮುಚ್ಚಿಗಿರುವಂಥದ್ದು. ಅಷ್ಟು 36 ಐಫೋನ್ಸ್ ಈಗ ಸೀಸ್ ಮಾಡಿರುವಂಥದ್ದು. ಮೊಬೈಲ್ ಕೂಡ ಅಷ್ಟೇ, ಐಫೋನ್ ಕೂಡ ಅಷ್ಟೇ, ಆಮೇಲೆ ಆ 2 ಇಂಡಿಯನ್ ನ್ಯಾಷನಲ್ ಕೂಡ ಅಷ್ಟೇ. ಆದರೆ ಇಂತಕ್ಕೆ ಮಾಡು ಅಂತ ಇನ್ನೂ ಗೊತ್ತಿಲ್ಲ, ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಿರುವಂಥದ್ದು. ಹಾಂಗ್ಕಾಂಗಿಂದ ಇಂಡಿಯಾಗೆ ಟ್ರಾವೆಲ್ ಮಾಡಿರುವಂಥದ್ದು. ಇಂತಕ್ಕೆ ಇಂಡಿಯಾಗೆ ತಂದರು, ಏನು ಮಾಡ್ತಾರೆ ಅಂತ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಪೊಲೀಸ್ ಆಫೀಸರು ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ರಷ್ಯನ್ ಮಾಡೆಲ್ ವಿಕ್ಕಿ ಅವರು ಏನು ಮಾಡಿದ್ದಾರೆ ಅಂದರೆ, ಶೇರ್ ಮಾಡಿರುವಂಥದ್ದು ಒಂದು ಪೋಸ್ಟ್ನ ಇನ್ಸ್ಟಾಗ್ರಾಮಲ್ಲಿ ಅವ್ರ ಫ್ಯಾನ್ ಜೊತೆ. ಅದೇನಂತ ನೀವು ಕೇಳ್ಬೋದು. ನೋಡ್ತಾ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ಅದರ ಭಯಂಕರವಾಗಿ ಫೋಟೋ ತೆಗಿರುವಂಥದ್ದು. ನಾನು ನೋಡಿದಾಗ ತುಂಬ ಭಯ ಆಗೋಯ್ತು ನನಗೆ. ಯಾರೋ ಅವ್ರನ್ನ ಇಕ್ಕೊಂಡು ಫೋಟೋ ತೊಗೊಂಡಿರುವಂಥದ್ದು. ಆಮೇಲೆ ಅದು ಕೂಡ ಅಷ್ಟೇ ಚೆನ್ನಾಗಿ ವೈರಲ್ ಆಗಿರುವಂಥದ್ದು. ಅದು ಅಕಸ್ಮಾತ್ ಅಪ್ಪಿತಪ್ಪಿ ಕೈ ಜಾರು ಬಿಡ್ತಂದರೆ ಅವ್ರ ಪ್ರಾಣ ಕಳ್ಕೊತಾ ಇದ್ರು. 1000 feet ಮೇಲಿರುವಂಥದ್ದು. ಯಪ್ಪ, ನನಗೆ ತುಂಬ ಭಯ ಆಗೋಯ್ತು ಅಂತಲೇ ಹೇಳಬೇಕು. ಆದರೆ ರಷ್ಯನ್ ಪೊಲೀಸ್ ಆಫೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನಕ್ಕೆ ಅಂದರೆ, ಪೊಲೀಸ್ ಆಫೀಸರೇ ಹೇಳಿದ್ದಾರೆ, ಮೇಡಮ್ ಈ ಥರ ನೀವು ಮಾಡಿದ್ದೀರಾ, ಅಕಸ್ಮಾತ್ ಅದು ನಿಮ್ಮೊಂದು ಫ್ಯಾನ್ಸ್ ಅಲ್ಲಿ ಹೋಗಿ ಮೇಲೆ ಈ ಥರ ಟ್ರೈ ಮಾಡಿದ್ರೆ ಅಪ್ಪಿತಪ್ಪಿ ಜಾರ್ ಬಿದ್ದು ಅವ್ರ ಪ್ರಾಣ ಕಳ್ಕೊಂಡ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಮೇಡಮ್ ಅಲ್ವಾ? ಅದಕ್ಕೆ ಈ ಥರ ಎಲ್ಲ ನೀವು ಮಾಡಬಾರ್ದು. ನೀವು ಜೈಲು ಹೋಗ್ತೀರಾ, ಬೇಡ ಜೈಲು ಹೋಗೋದಂತ ಅಂದರೆ ವಿಡಿಯೋ ಫಸ್ಟು ಡಿಲೀಟ್ ಮಾಡಿ ಫೈನ್ ಕೊಟ್ಟು, ಆವಾಗ ಜೈಲು ಹೋಗಲ್ಲ. ಬೇಡ ಈ ಥರ ಎಲ್ಲ ಅಂದರೆ ನೀವು ಜೈಲು ಹೋಗಿ ಆಮೇಲೆ ನಿಮ್ಮ ಮೇಲೆ ಕೇಸ್ ಬರುತ್ತಂತ ಪೊಲೀಸ್ ಆಫೀಸರೇ ಹೇಳ್ಬಿಟ್ರು. ಅದಕ್ಕೆ ಹೇಳ್ತಿರೋದು, ದಯವಿಟ್ಟು ಇಂಥ ಡೇಂಜರಸ್ ಆ್ಯಕ್ಟ್ಸ್ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇಲ್ಲೂ ಕೂಡ ಅಷ್ಟೇ, ನಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಘಟನೆ ನಡೆದಿತ್ತು. ಹೊಯ್ಸಳದಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ರಲ್ಲಿ ಅದಕ್ಕೆ ಅರೆಸ್ಟ್ ಮಾಡಿರುವಂಥದ್ದು. ದಯವಿಟ್ಟು ಈ ಥರ ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಜನ ಏನು ಗೊತ್ತಾ, ಫಾಲೋವರ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಫಾಲೋವರ್ಸ್ ತುಂಬ ಜಾಸ್ತಿ ಬರಬೇಕು, ಅಥವಾ ಯೂಟ್ಯೂಬ್ನಲ್ಲೂ ಅಷ್ಟೇ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಬೇಕು ನಾನು ಅಂತ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ಪಾಪ ಅವ್ರ ಪ್ರಾಣ ಕೂಡ ಕಳ್ತ್ಕೊತಾರೆ. ಅದಕ್ಕೆ ಹೇಳ್ತಾರದು, ದಯವಿಟ್ಟು ಇಂಥ ಡೇಂಜರಸ್ ಆ್ಯಕ್ಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಮ ಪ್ರಾಣ ಕೂಡ ಕಳ್ಕೊಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಡನ್ಸೋ, ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆಮೇಲೆ ಮುಂತಾದ ಒಂದು ಫುಡ್ ಡೆಲಿವರಿ ಆ್ಯಪ್ಸ್ ಎಲ್ಲ ಪ್ರಮೋಷನ್ ಮಾಡ್ತಿದ್ದಾರೆ. ಆಮೇಲೆ ಬ್ಲಿಂಕಿಟ್ ಕೂಡ ಅಷ್ಟೇ. ಅದೇನಂದರೆ 10 ನಿಮಿಷದಲ್ಲಿ ನಿಮ್ಮ ಆರ್ಡರ್ ನಿಮ್ಮ ಕೈಯಲ್ಲಿ ಇರುತ್ತೆ, ಫಾಸ್ಟಾಗಿ ಡಿಲಿವರ್ ಮಾಡ್ತೀನಿ ಅಂತ ತುಂಬ ಪ್ರಮೋಷನ್ ನಡೀತಿರುವಂಥದ್ದು. ಅದಕ್ಕೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಯಾರಂದರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇವ್ರು ತುಂಬ ಸೀರಿಯಸ್ ಆಗಿ ತೊಗೊಂಡು ಹೇಳಿದ್ದಾರೆ, ಆಯಿತು ನೀವು 10 ನಿಮಿಷದಲ್ಲಿ ಡಿಲಿವರ್ ಮಾಡ್ತಿರಲ್ಲ, ಆ ಡೀಟೇಲ್ಸ್ ಏನೈತಲ್ಲ ಆ ಡಾಟಾ ಅಥವಾ ಡೀಟೇಲ್ಸ್ ನಮಗೆ ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಂತಕ್ಕಂದರೆ
ಈ ಥರ ತುಂಬ ಲಾಭ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ರೆ ಪಾಪ 10 ನಿಮಿಷ ಹೇಳಿದ್ದಾರೆ ಅವರು, ಲೇಟಾಗಿ ಡೆಲಿವರ್ ಮಾಡಿದ್ರೆ ಪಾಪ ಕಸ್ಟಮರ್ ಕೂಡ ಅಷ್ಟೇ ಬೇಜಾರಾಗ್ತಾರೆ. ಅದಕ್ಕೆ ಈ ಥರ ಮಾಡಿದರೆ ಒಳ್ಳೆ ಡಿಸಿಷನ್ ತೊಗೊಂಡ್ರು ಅಂತಲೇ ಹೇಳಬೇಕು. ತುಂಬ ಥಮ್ಸ್ ಅಪ್ ಅಂತಲೇ ಹೇಳಬೇಕು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ. ಚೆನ್ನಾಗಿ ಡಿಸಿಷನ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಅವರು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ GT20 Pro ಇದ್ರ ಬಗ್ಗೆ ತುಂಬ ರೂಮರ್ಸ್ ಕೇಳಿದ್ವಿ ಮುಂಚೆ, ಆದರೆ ಅಫಿಷಿಯಲ್ ಆಗಿ ಹೇಳ್ತಿದ್ದಾರೆ ನಾವು ಇದನ್ನ ಲಾಂಚ್ ಮಾಡ್ತೀವಂತ ಗ್ಲೋಬಲ್ ಆಗಿ. ಆದರೆ ನಮ್ಮ ಭಾರತಕ್ಕೆ ಬರೋಕ್ಕೆ ನನಗನ್ಸುತ್ತೆ ಮೇ ಎಂಡಿಂಗ್ ಅಥವಾ ಜೂನ್ ಸ್ಟಾರ್ಟಿಂಗ್ಗೆ ತರ್ಬೋದು ಅಂತ. ಆದರೆ ಯಾವ ಡೇಟಾಗಿ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರಂತ ಇನ್ನೂ ಅಫಿಷಿಯಲ್ ಆಗಿ ಹೇಳಿಲ್ಲ. ಆದರೆ ಈ ಒಂದು ಮೊಬೈಲು ತುಂಬ ಗೇಮಿಂಗ್ ಬಗ್ಗೆನೇ ತುಂಬ ಫೋಕಸ್ ಮಾಡಿರುವಂಥದ್ದು ಅಂತಲೇ ಹೇಳಬೇಕು. ಸ್ಪೆಸಿಫಿಕೇಶನ್ಸ್ ಬಗ್ಗೆ ನೋಡ್ತಾ ಇರೋ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ 6.78 ಇಂಚಸ್ ಹೊಂದಿರುವಂಥ ಒಂದು ಫುಲ್ HD+ AMOLED ಡಿಸ್ಪ್ಲೇ ಸಿಗ್ತೈತೆ. 144 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಒಂದು ಡಿಸ್ಪ್ಲೇ. ಆಮೇಲೆ ಪ್ರಾಸೆಸರ್ ಬಂದ್ಬಿಟ್ಟು MediaTek Dimensity 8200 ಅಲ್ಟಿಮೇಟ್ ಪ್ರಾಸೆಸರ್ ಇರುವಂಥದ್ದು ಚೆನ್ನಾಗಿದೆ. MediaTek 8 ಸೀರೀಸ್ ಪ್ರಾಸೆಸರ್ಸು ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ಗೆಲ್ಲ ಸಖತ್ತಾಗಿರುವಂಥದ್ದು ಅಂತ ಹೇಳಬೇಕು. ಅದಕ್ಕೆ ಗೇಮಿಂಗ್ ಮೇಲೆ ಫೋಕಸ್ ಮಾಡಿ ಈ ಒಂದು ಮೊಬೈಲ್ ತಂದಿರುವಂಥದ್ದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಾಂಪಿಟೇಟರ್ ಆಗ್ಬೋದು ಪೋಕೋ X6 Proಗೆ. ನನಗನ್ಸುತ್ತೆ ಇದು ಲಾಂಚ್ ಆದರೆ ನನ್ನ ಭಾರತದಲ್ಲಿ 25,000 ಅಥವಾ 24,000ಕ್ಕೆ ಲಾಂಚ್ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ಬಗ್ಗೆ ಮಾತನಾಡಬೇಕಂದ್ರೆ 8GB RAM 256GB RAM 12GB RAM 256GB RAM ಸಿಗ್ತೈತೆ. LPDDR5X UFS 3.1 ಸಿಗ್ತಾ ಇರುವಂಥದ್ದು. ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂದ್ರೆ ಮೇನ್ ಕ್ಯಾಮ್ರಾ 108 MP ವಿತ್ OS. ಇದರಲ್ಲಿ ಸ್ಯಾಮ್ಸಂಗ್ ಅವರ HM6 ಇರುವಂಥ ಒಂದು ಸೆನ್ಸರ್ ಇರುವಂಥದ್ದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 2 MP ಡೆಪ್ತ್ ಸೆನ್ಸರು, 2 MP ಮ್ಯಾಕ್ರೋ ಸೆನ್ಸರ್ ನಮಗೆ ಸಿಗ್ತಾ ಇರುವಂಥದ್ದು. ಫ್ರಂಟ್ 32 MP ಕ್ಯಾಮ್ರಾ. ಆಮೇಲೆ ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ಇರುವಂಥದ್ದು. ಆಮೇಲೆ ಇನ್ ಡಿಸ್ಪ್ಲೇ ಇರುವಂಥ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಸಿಗ್ತಾ ಇರುವಂಥದ್ದು. ಆಮೇಲೆ 5000 mAh ಬ್ಯಾಟ್ರಿ, 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತೈತೆ. ಸ್ಪೆಸಿಫಿಕೇಶನ್ಸ್ ಎಲ್ಲ ಚೆನ್ನಾಗಿರುವಂಥದ್ದು ಅಂತ ಹೇಳಬೇಕು. ಹೇಳ್ದಲ್ಲ ಮುಂಚೆ ನಿಮಗೆ 23 ಅಥವಾ 24,000ಕ್ಕೆ ಲಾಂಚ್ ಆಗ್ಬೋದು ಅಂತ. ಇದು ಕಾಂಪಿಟೇಟರ್ ಕೂಡ ಆಗಬಹುದು ಪೋಕೋ X6 Proಗೆ. ನೋಡೋಣ ಎಂಥ ಒಂದು ಪ್ರೈಸ್ ರೇಂಜ್ಗೆ ಮತ್ತು ಯಾವಾಗ ಇನ್ಫಿನಿಕ್ಸ್ ಅವರು ಈ ಒಂದು ಬೆಂಕಿ ಗೇಮಿಂಗ್ ಮೊಬೈಲ ಲಾಂಚ್ ಮಾಡಬಹುದು ಅಂತ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಇದು ಬಂದ್ಬಿಟ್ಟು MediaTek ಅವರು ಒಂದು ಹೊಸ ಒಂದು ಪ್ರಾಸೆಸರ್ನ ಲಾಂಚ್ ಮಾಡ್ತಿದ್ದಾರೆ. MediaTek Dimensity 9300+. ಈ ಒಂದು ಪ್ರಾಸೆಸರು ಮೇ 7ನೇ ತಾರೀಕು ಲಾಂಚ್ ಮಾಡ್ತಾರೆ. ಮತ್ತು ಹೇಳ್ತಿದ್ದಾರೆ MediaTek ಅವರು ಕೂಡ ಈ ಒಂದು ಪ್ರಾಸೆಸರಲ್ಲಿ ತುಂಬ AI ಬಗ್ಗೆ ಫೋಕಸ್ ಮಾಡಿದ್ದೀವಿ, AI ಫೀಚರ್ಸ್ ಕೂಡ ಇರುತ್ತೆ, ತುಂಬ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗಿರ್ಬೋದು ಈ ಒಂದು ಪ್ರಾಸೆಸರಲ್ಲಿ AI ಫೀಚರ್ಸ್ ಅಂತ ನೋಡಬೇಕಾಗತ್ತೆ ನೆಕ್ಸ್ಟು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತನೇ ಡೀಲ್ ಆಫ್ ದ ಡೇ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಡೀಲ್ ನಿಮಗೋಸ್ಕರ ತಂದಿದ್ದೀನಿ. ಈ ಒಂದು ಡೀಲ್ ಏನಾದರೆ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ಶಾಮಿ ಅವರ ಒಂದು X ಸೀರೀಸು 43 ಇಂಚಸ್ ಹೊಂದಿರುವಂಥ ಒಂದು 4K ಅಲ್ಟ್ರಾ HD TV. ಈ ಒಂದು ಟಿವಿಗೆ ಇದು ಗೂಗಲ್ ಸಪೋರ್ಟ್ ಕೂಡ ಇರುವಂಥದ್ದು. ಚೆನ್ನಾಗಿದೆ ಅಂತ ಹೇಳಬೇಕು. ಕೇವಲ ನಿಮಗೆ 28,000 ಅಂದರೆ 27,999 ಅಷ್ಟೇ ಸಿಗ್ತಾ ಇರುವಂಥದ್ದು. ಲಿಮಿಟೆಡ್ ಡೀಲ್ ಆಫರು. ಯಾರ್ಯಾರಿಗೆ ಒಂದು ಟಿವಿನ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡಿ. ಬೆಂಕಿ ಆಗಿರುವಂಥದ್ದು ಈ ಒಂದು ಡೀಲ್ ಅಂತಲೇ ಹೇಳಬೇಕು. ಈ ಒಂದು ಡೀಲು ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇರುತ್ತೆ. ಈ ಥರ ಡೀಲ್ಸ್ ಬೇಕಂದ್ರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಾಂದ್ರೆ ನೋಡ್ತಾರ ಸೈಡಲ್ಲಿ ನಿಮಗೆ ತೋರಿಸ್ತಾನೆ QR ಕೋಡು, ಇದನ್ನ ಸ್ಕ್ಯಾನ್ ಮಾಡಿಕೊಂಡು ನೀವು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯಿನ್ ಆಗಬಹುದು. ಮತ್ತು ಈಗ ಸಮ್ಮರ್ ಸ್ಟೇಲ್ ಸ್ಟಾರ್ಟ್ ಆಗಿರುವಂಥದ್ದು ಯಾವಾಗಂದರೆ 2ನೇ ಮೇ ಫ್ಲಿಪ್ಕಾರ್ಟ್ನಲ್ಲಿ ಮತ್ತು ಅಮೆಝಾನಲ್ಲಿ ಸಮ್ಮರ್ ಸೇಲ್ಸ್ ಆಗ್ತಾ ಇರುವಂಥದ್ದು. ತುಂಬ ಡಿವೈಸಸ್ ಮೇಲೆ ತುಂಬ ಆಫರ್ಸ್ ಬರ್ತಿರುವಂಥದ್ದು. ಆ ಥರ ಎಲ್ಲ ಆಫರ್ಸ್ ಬೇಕಂದರೆ ಹೇಳ್ದಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ಬೆಂಕಿಯ ಒಂದು ಆಫರ್ಸ್ ಆಗಲಿ ಅಥವಾ ಡೀಲ್ಸ್ ಆಗಲಿ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು HMD ಅವರು ತುಂಬ ಹೇಳ್ತಿದ್ರು ಈ ಥರ ಮೊಬೈಲ್ ಲಾಂಚ್ ಮಾಡ್ತೀವಿ ಅಂತ. ಆದರೆ ಗೊತ್ತಿದ್ದಂಗೆ ಮುಂಚೆ ಮೊಬೈಲ್ ಲಾಂಚ್ ಮಾಡಿರೋ ಪಲ್ಸ್ ಪ್ರೋ ಪ್ಲಸ್ ಅಂತ HMD ಪಲ್ಸ್ ಪ್ರೋ ಅಂತ ಈ ಒಂದು ಮೊಬೈಲು ಚೆನ್ನಾಗಿತ್ತು ಅಂತ ಹೇಳಬೇಕು. ನಮ್ಮ ಭಾರತಕ್ಕೆ ಬಂದಿದ್ರೆ ನನಗನ್ಸುತ್ತೆ 15,000 ಒಳಗಡೆ ಪ್ರೈಸ್ ರೇಂಜ್ ಆಗಿ
ತರ್ತಾ ಇದ್ರು ಅಂತ. ಇದು 4G ಮೊಬೈಲು. ಆದರೆ ಹೇಳ್ತಿದ್ದಾರೆ, ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾ ನಿಮಗೆ, ತುಂಬ ನಾವು ಪ್ಲ್ಯಾನ್ ಮಾಡಿದ್ವಿ, ನೀವೆಲ್ಲ ವೇಟ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ವಿ ಅಂತ ತುಂಬ ಹೇಳ್ತಿರುವಂಥದ್ದು. ನೋಡೋಣ ಯಾವಾಗ ಫೋನ್ ಲಾಂಚ್ ಮಾಡೋದು ಅಂತ ರೂಮರ್ಸ್ ಬರ್ತಿರುವಂಥದ್ದು. ಯಾವಾಗಂದರೆ ಮೇ ಎಂಡ್ ಅಥವಾ ಮೇ ಮಿಡಲಲ್ಲಿ HMD ಅವರು ನಮ್ಮ ಭಾರತಕ್ಕೆ ಮೊಬೈಲ್ ತರ್ಬೋದು ಅಂತ. ಯಾವುದಂತ ಗೊತ್ತಿಲ್ಲ, ಆದರೆ ಹೇಳ್ತಿರುವಂಥದ್ದು ರೂಮರ್ಸು ಲಾಂಚ್ ಆಗ್ಬೋದಂತ ಭಾರತದಲ್ಲಿ. ನೋಡೋಣ ಯಾವೊಂದು ಮಾಡೆಲ್ ಲಾಂಚ್ ಆಗ್ಬೋದಂತ. ಅದೇ ಸೇಮ್ ಮಾಡೆಲ್ ಗ್ಲೋಬಲ್ ಆಗಿ ಲಾಂಚ್ ಆಗುತ್ತಲ್ಲ HMD ಪಲ್ಸ್ ಪ್ರೋ, ಅದೇ ಲಾಂಚ್ ಆಗ್ಬೋದು ನಮ್ಮ ಭಾರತದಲ್ಲಿ, ಅಥವಾ ಬೇರೆ ಒಂದು ಮೊಬೈಲ್ ತರ್ಬೋದಾ ಅಂತ ನೆಕ್ಸ್ಟ್ ನೋಡಬೇಕಾಗುತ್ತೆ. ಇಷ್ಟ ಆಯ್ತು ಇವತ್ತಿನ ಟೆಕ್ ನ್ಯೂಸ್. ಇಷ್ಟು ಹೇಳಿದ್ನಲ್ಲ ಟೆಕ್ ನ್ಯೂಸ್. ಯಾವ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಯ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಖಂಡಿತವಾಗಿ ತಿಳಿಸಿ. ಮತ್ತು ಈ ಥರನೇ ಟೆಕ್ ನ್ಯೂಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಯೂಟ್ಯೂಬ್ ಅವರು ಬೇರೆಯವ್ರಿಗೂ ರಿಕಮೆಂಡ್ ಮಾಡ್ತೆ, ಆಮೇಲೆ ಅವ್ರಿಗೂ ಇಷ್ಟ ಆಗುತ್ತೆ ಈ ಒಂದು ಇನ್ಫಾರ್ಮೇಷನ್. ಮತ್ತು ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಅವ್ರುಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಮತ್ತು ಹೇಳಿದ್ನಲ್ಲ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಮತ್ತೊಂದು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.